ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಒಂದು ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಚಿನ್ನಿಮಗೆ ಒಂದು ಸ್ವಲ್ಪ ಕಫ ಇತ್ತು ಅಂತ ಹೇಳಿ ಡಾಕ್ಟ್ರನ್ನ ಕನ್ಸಲ್ಟೇಷನ್ ಮಾಡೋಣ ಅಂತ ಹೇಳಿ ಮದರ್ಹುಡ್ಗೆ ಬಂದ್ರಿ. ಚಿನ್ನಿಮಗೆ ಅಂದರೆ ನಾಮಕರಣ ಆದಾಗಿಂದ ಒಂದು ಸ್ವಲ್ಪ ಕಾಫು ಮತ್ತು ಗೊರ ಸೌಂಡು ಒಂದು ಸ್ವಲ್ಪ ಜಾಸ್ತಿ ಆಗಿತ್ತು. ಮದರ್ಹುಡ್ಡಲ್ಲಿ ಬಂದು ಆಲ್ಮೋಸ್ಟ್ ಯಾವಾಗಲೇ ಬನ್ನಿ ಪೇಷಂಟ್ಸು ತುಂಬ ಜನ ಇರ್ತಾರೆ. ಬಟ್ ಅಂದರೆ ಡಾಕ್ಟರ್ಸ್ ಸಹ ಒಂದು 3 to 4 ಮೆಂಬರ್ಸ್ ಇರ್ತಾರೆ. ಪಿಡಿಯಾಟ್ರಿಷಿಯನ್ ಒಂದು 3 ಮೆಂಬರ್ಸು, ಗೈನಕಾಲಜಿ ಒಂದು 3 ಮೆಂಬರ್ಸ್ ಅಂತ ಹೇಳಿ ನಿಮಗೆ ಯಾವ ಡಾಕ್ಟರ್ ಅಡ್ಜಸ್ಟ್ ಆಗಿರ್ತಾರೆ ಆ ಡಾಕ್ಟ್ರಿಗೆ ನೀವು ತೋರಿಸ್ಕೋಬೋದು. ಚಿನ್ನಿಮ ಬಂದು ಈ ಲೈಟಿಂಗ್ಸು ಮತ್ತು ಡಾಕ್ಟರ್ಸು ಫೋಟೋಸ್ ಎಲ್ಲ ಬರ್ತಿರೋದನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲು ಫೈನಲಾಗಿ ಡಾಕ್ಟರ್ ನಿತಿನ್ ಅವರನ್ನು ಮೀಟ್ ಆದ್ರಿ. ಮದರ್ಹುಡ್ಡಲ್ಲಿ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಡಾಕ್ಟರು, ಮತ್ತು ನನಗೆ ತುಂಬ ಇಷ್ಟವಾದ ಡಾಕ್ಟರು ಸಹ. ಅವರು ಬಂದು ಹೇಳಿದ್ರು, ಲೈಕ್ ಅಂದರೆ ಇನ್ಫೆಕ್ಷನ್ ತುಂಬ ಲೈಟಾಗಿದೆ, ಲಂಗ್ಸ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಅವಳು ಅಡ್ಮಿಷನ್ ಮಾಡಬೇಕು ಅಂತ ಹೇಳಿದರು. ಬಟ್ ನನಗೆ ಚಿನ್ನಿಮಗೆ ಇದಕ್ಕೂ ಮುಂಚೆ ಸಾಯಿ ಹಾಸ್ಪಿಟ್ಲಲ್ಲಿ ಒಂದು ಸಲ ಅಡ್ಮಿಷನ್ ಮಾಡಿದ್ದೆ, ಮತ್ತೆ ಅಡ್ಮಿಷನ್ ಅಂದರೆ ಕಷ್ಟ ಆಗುತ್ತೆ ಮಗುಗೆ ಅಂತ ಹೇಳಿ, ಇಲ್ಲ ಸರ್ ಸ್ವಲ್ಪ ಟೈಮ್ ತೊಗೊತೀರಿ, ಸೊ ನಮಗೆ ನೆಬ್ಲೈಸೇಷನ್ನ ಕೊಡಿ, ಅದಾದಮೇಲೆ ನಾವು ಹೇಳ್ತೀರಿ ಅಂತ ಹೇಳಿದ್ರಿ. ಸರಿ ಅಂಥೇಳಿ ನೆಬ್ಲೈಸೇಷನನ್ನು ಬರ್ಕೊಟ್ರು. ಚಿನ್ನಿಮ ಆರಾಮಾಗಿ ಆಟ ಆಡ್ಕೊಂಡಿದ್ಲು. ನೆಬ್ಲೈಸೇಷನ್ ಬಂದು ವಿತ್ ಆಕ್ಸಿಜನ್ ರೆಫರ್ ಮಾಡಿದರು. ಪರ್ ಡೇಗೆ ನೀವು 3 ಟೈಮ್ಸ್ ನೆಬ್ಲೈಸೇಷನ್ ಹಾಕಬೇಕು ಅಂತ ಹೇಳಿ, ಅದ್ರ ಪ್ರಕಾರ ನೆಬ್ಲೈಸೇಷನ್ ಫಸ್ಟ್ ಡೋಸನ್ನು ತೊಗೊಂಡ್ರಿ. 6 hours ಒನ್ಸು ಅಥವಾ 5 hours ಒನ್ಸು ನೆಬ್ಲೈಸೇಷನ್ ತೊಗೊಳ್ಳಿ ಅಂತ ಹೇಳಿದರು. ಓಕೆ ಅಂತೇಳಿ ನಾವು ಮದರ್ಹುಡ್ಡಲ್ಲಿ ನೆಬ್ಲೈಸೇಷನ್ನ ತೊಗೊಂಡ್ರಿ. ಬಟ್ 6 hours ಅಂದರೆ ನೆಬ್ಲೈಸೇಷನ್ ಆಗುತ್ತೆ ಅಂತ ಹೇಳಿ ನಾವು ಕೌಂಟ್ ಮಾಡ್ತಾಯಿದ್ರಿ. ಫಸ್ಟ್ ಡೇ ಬಂದು ನೆಬ್ಲೈಸೇಷನ್ ಚೆನ್ನಾಗಾಯಿತು. 6 hours ಅಂದರೆ ನಾವು ಹೋಗೋಷ್ಟರಲ್ಲಿ 1:30 2 o'clock ಆಗಿತ್ತು. 6 hours ಅಂದರೆ ಅಲ್ಲಿಗೆ ನಮಗೂ 6 to 7 o'clock 1 hour, 6 hours, ಮತ್ತು 10 to 11 o'clock ಒಂದು 6 hours ಬೀಳುತ್ತೆ ಅಂತ ಹೇಳಿ ನಾನು ನೈಟು 1 ನೆಬ್ಲೈಸೇಷನ್ನ ಸ್ಕಿಪ್ ಮಾಡಿದೆ. ಬಟ್ ಇಮಿಡಿಯೇಟಾಗಿ ಒಂದು 2-2:30ಗೆ ಚಿನ್ನಿಮ ಫೀಡಿಂಗ್ ಏನು ತೊಗೊತಾನೆ ಇಲ್ಲ, ಬ್ರೀತಿಂಗ್ ಪ್ರಾಬ್ಲಮ್ ಆಗೋಯಿತು, ಹೊಟ್ಟೆ ಸಿಗಳ್ತಾ ಇದ್ದಾಳೆ. ಹಾಸ್ಪಿಟಲ್ನ ಕರ್ಕೊಬಂದ್ರಿ. ಅದಾದಮೇಲೆ ಅವರು ಹಾಸ್ಪಿಟಲೇ ಆಗಲ್ಲ ಅಂದ್ಬಿಟ್ರು. ಸರಿ ಅಂಥೇಳಿ ಅರ್ಲಿ ಮಾರ್ನಿಂಗು ಒಂದು 6-6:30ಗೆ ನಾವು ಮತ್ತೆ ಬೇರೆ ಹಾಸ್ಪಿಟ್ಲಿಗೆ ಬಂದ್ರಿ ನೆಬ್ಲೈಸೇಷನ್ ಹಾಕ್ಸ್ಕೊಳ್ಳೋಕ್ಕೆ. ಆ ಡೋಸ್ ಕಂಪ್ಲೀಟ್ ಮಾಡಿದ್ದು ಆದಮೇಲೆ ಮತ್ತೆ ಡಾಕ್ಟರನ್ನು ಕನ್ಸಲ್ಟೇಷನ್ ಮಾಡಿ ಒಂದು ಸಲ ಎಕ್ಸ್ರೇ ಮಾಡೋಣ, ಎಕ್ಸ್ರೇಯಲ್ಲಿ ಏನಾಗಿದೆ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿ ನಾವು ಮಾತಾಡ್ಕೊಂಡ್ರಿ. ಸರಿ ಅಂತೇಳಿ ಈ ಒಂದು ಡೋಸ್ ಏನಿದೆ ನೈಟ್ ಸ್ಕಿಪ್ ಮಾಡಿದರೆ ಆ ಡೋಸ್ನ ಹಾಕ್ಸ್ಕೊಂಡು ಅದಾದಮೇಲೆ ನಾವು ಎಕ್ಸ್ರೇ ತಗೊಂಡು ನಾವು ವೆಯ್ಟ್ ಮಾಡ್ತಾಯಿದ್ರಿ. ನೆಬ್ಲೈಸೇಷನ್ ಹಾಕಿದಾದಮೇಲೆ ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡೋಣ ಅಂತ ಹೇಳಿ, ಯಾಕೆಂದರೆ ಸರಿ ಅಂತೇಳಿ ನಾವು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅದಾದಮೇಲೆ ಎಕ್ಸ್ರೇಗೆ ಹೋದ್ರಿ. ಎಕ್ಸ್ರೇಲಿ ಮಾಡಿಸಿದ್ದಕ್ಕೆ ಅವರು ಡಾಕ್ಟರ್ ಬರೋರಿಗೆ ವೆಯ್ಟ್ ಮಾಡಿ ಅಂತ ಹೇಳಿದರು. ಡಾಕ್ಟರ್ಸ್ ಬಂದು ಆ ಟೈಮಲ್ಲಿ ನನಗಿರಲಿಲ್ಲ. ಡಾಕ್ಟರ್ ಅಡ್ವೈಸ್ ಮಾಡಿ, ಇದು ಬ್ರಾಂಕೊಲೈಟಿಸ್ ಇದೆ ಬೇಬಿಗೆ, ಒಂದು ಸ್ವಲ್ಪ ಲಂಗ್ಸ್ ಇನ್ಫೆಕ್ಷನ್ ಇದೆ, ನೀವು ಇಮಿಡಿಯೇಟಾಗಿ ಮದರ್ಹುಡ್ಗೆ ಹೋಗಿಬಿಡಿ ಅಂದರು. ಮದರ್ಹುಡ್ಡಲ್ಲಿ ಬಂದು ಈ ಫೆಸಿಲಿಟಿ ನಮಗಿಲ್ಲ ಅಂತ ಹೇಳಿದರು. ಮದರ್ಹುಡ್ಡು ಅದಾದಮೇಲೆ ಕಾವೇರಿ ಹಾಸ್ಪಿಟಲು, ಶ್ರೀ ಸಾಯಿ ಹಾಸ್ಪಿಟಲು ಎಲ್ಲ ಹಾಸ್ಪಿಟಲ್ ಹೋಗಿ ಫೈನಲಾಗಿ ನಾಣರದಿಗೆ ರೆಫರ್ ಮಾಡಿದ್ರು. ಕಂಪ್ಲೀಟಾಗಿ ಪಲ್ಸ್ ರೇಟ್ ಕಮ್ಮಿ ಆಗೋಗಿತ್ತು, ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗೋಗಿತ್ತು. ನನಗೆ ನಮ್ಮ ಹಸ್ಬೆಂಡ್ಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಆ ಟೈಮಲ್ಲಿ. NHಗೆ ರೆಫರ್ ಮಾಡಿದಾಗ ಬ್ರಾಂಕೊಲೈಟಿಸ್ ಆಗಿದೆ. ಬ್ರಾಂಕೊಲೈಟಿಸ್ ಅಂದರೆ ಕಂಪ್ಲೀಟಾಗಿ ಲಂಗ್ಸ್ ಇನ್ಫೆಕ್ಷನ್ ಆಗಿದೆ. ಬೇಬಿಗೆ ವಿತೌಟ್ ಆಕ್ಸಿಜನ್ ಬಂದು ಬ್ರೀತಿಂಗ್ ಆಡೋದು ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಇಮಿಡಿಯೇಟಾಗಿ ನೀವು ಅಡ್ಮಿಷನ್ ಮಾಡಬೇಕು ಅಂದಾಗ ನಾವು 1 ಸೆಕೆಂಡ್ ಸಹ ಯೋಚನೆ ಮಾಡಿದ್ರೆ ಅಡ್ಮಿಷನ್ ಮಾಡಿಬಿಟ್ರಿ. ಬಟ್ ಚಿನ್ನಿಮಗೆ ಅಡ್ಮಿಷನ್ ಮಾಡಿದಾದ್ಮೇಲೆ ಚಿನ್ನಿಮಗೆ ಒಂದು ಸ್ವಲ್ಪ ಹಿಂಸೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಏಕೆಂದರೆ ಫಸ್ಟ್ ಟೈಮು ಆಕ್ಸಿಜನ್ ಪೈಪೆಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು. ಆಕ್ಸಿಜನ್ನು ತೊಗೊತಾನೆ ಇರಲಿಲ್ಲ. ಯಾವುದೇ ರೀತಿಯಾದ ಗ್ಲೂಕೋಸ್ ಅದೆಲ್ಲ ಏನೂ ಇಲ್ದಿರ ಬರೀ ಆಕ್ಸಿಜನ್ನು ಮತ್ತು ಪಲ್ಸ್ ರೇಟು ಒಂದು ಮಿಷಿನನ್ನು ಇಟ್ಟಿದ್ರು. ಅದು 2ರಲ್ಲೇ ಮಗುಗೆ ಏನೂ ಸಾಕು, ಯಾವುದೇ ರೀತಿಯಾದ ಆ್ಯಂಟಿಬಯೋಟಿಕ್ ಎಲ್ಲ ಏನೂ ಬೇಡ. ಇನ್ ಕೇಸ್ ಮಗು ಫೀಡಿಂಗ್ ತೊಗೊತಾ ಇಲ್ಲ ಅಂದರೆ ನಾವು ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದರು. ಮಗುಗೆ ಆಕ್ಸಿಜನ್ ಇಲ್ಲದೆ ಉಸಿರಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಪಲ್ಸ್ ರೇಟ್ ಮತ್ತು ನಾನು ನೋಡ್ಕೊತಾನೆ ಇರಬೇಕು 90-92 ಮೇಲ್ಗಡೆ. ನೈಟೆಲ್ಲ ನಿದ್ದೆನೇ ಇರಲಿಲ್ಲ ನನಗೆ. ಮತ್ತು ಸಿಸ್ಟರ್ಸ್ ಎಲ್ಲ ಇದ್ಕೊಂಡು, ಇಲ್ಲ ನಿಮಗೆ ಏನೋ ಗ್ಲೂಕೋಸ್ ಎಲ್ಲ ಏನು ನಿಮಗೆ ರೆಫರ್ ಮಾಡಿಲ್ಲ ಅಂತ ಹೇಳಿ ಕೈಯಲ್ಲಿರೋದನ್ನು ರಿಮೂವ್ ಮಾಡಿಸ್ದೆ.
ಚಿನಿಮ ಬಾಯಲ್ಲೆಲ್ಲ ಇಟ್ಕೊಂಡು ಅದನ್ನೆಲ್ಲ ಫುಲ್ಲು ಚಿಪ್ತಾನೆ ಇದ್ಲು ಅಂತ ಹೇಳಿ ರಿಮೂವ್ ಮಾಡಿಸಿದೆ. ನಾನು ಹೇಳಿದ ತಕ್ಷಣ ರಿಮೂವ್ ಮಾಡಿದ್ರು. ಬಟ್ಟು ನಾಣದಲ್ಲಿ ಬಂದು ನಮಗೆ ಒಂದು ಸಿಸ್ಟರ್ಸು ಒಂದು ಕಮ್ಯುನಿಕೇಷನ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನಗೆ. ಬಟ್ಟು ಏನಂದರೆ ಬ್ರಾಂಕೋಲೈಟಿಸ್ಗೆ ಬಂದು ಒಂದು ಆ್ಯಂಟಿಬಯೋಟಿಕ್ಕು ಮತ್ತು ಆಕ್ಸಿಜನ್ ರೆಫರ್ ಮಾಡಿದರು ನಮಗೆ. ಬಟ್ಟು ಚಿಕ್ಕ ಮಕ್ಕಳಲ್ಲಿ ಕಾಫ್ ಈ ಥರ ಒಂದು ಸ್ಟಾರ್ಟ್ ಆಗಿಬಿಟ್ರೆ ಅವ್ರು ರಿಕವರಿ ಮಾಡೋದು ತುಂಬಾ ಕಷ್ಟ. ಮತ್ತು ಒಬ್ಬರನ್ನೇ ಅಲೋ ಮಾಡ್ತಾಯಿದ್ರು ಅಟೆಂಡರ್ಸ್ನ ಅಲೋ ಮಾಡ್ತಾ ಇರಲಿಲ್ಲ. ಯಾರಾದರೂ ಒಬ್ಬರು ಇರಬೇಕು. ಅಮ್ಮ ಬಂದರೆ ಅಮ್ಮನ ಬಿಟ್ಬಿಟ್ಟು ನಾನು ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ಓಡ್ತಾಯಿದ್ದೆ. ತುಂಬಾ ಹಿಂಸೆ ಆಗೋಗಿತ್ತು ನನಗೆ ಒಂದು 3-4 ಡೇಸು ಮಗುಗೆ. ಅದಾದಮೇಲೆ ಲೈಟಾಗಿ ಮಗುಗೆ ರಿಕವರಿ ಸ್ಟಾರ್ಟ್ ಆಯಿತು. ಡಾಕ್ಟರ್ ಅಡ್ವೈಸ್ ಮಾಡಿದ್ರು, ಏನೂ ಆಗೋದಿಲ್ಲ, ಭಯ ಬೀಳಬೇಡಿ, ಒಂದು ಸ್ವಲ್ಪ ರಿಕವರಿ ಆಗುತ್ತೆ ಅಂತ ಹೇಳಿದ್ರು. ನಾನು ಮನೆಗೆ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಬ್ಯಾಕ್ ಆದೆ. ಸುಮಾರು ಮಕ್ಕಳಿದ್ರು ಅಲ್ಲಿ. ನಾನು ನೋಡಿ ಅದನ್ನು ತುಂಬಾ ಭಯ ಆಯಿತು. ಆದಷ್ಟು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ. ನನ್ನ ವ್ಲಾಗ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.